ಕುಮಾರಸ್ವಾಮಿಗಿಂತ ಮುಂಚೆ ನನಗೆ ಚನ್ನಪಟ್ಟಣ ಗೊತ್ತು. ಕುಮಾರಸ್ವಾಮಿ ಬಹಳ ಲೇಟ್ ಆಗಿ ರಾಜಕಾರಣಕ್ಕೆ ಬಂದವರು. ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಈಗಲಾದರೂ ಚನ್ನಪಟ್ಟಣ ಜನರ ಕುಂದು ಕೊರತೆ ಕೇಳಿದ್ದಾರೆ. ಕುಮಾರಸ್ವಾಮಿಗಿಂತ ಸೀನಿಯರ್ ಅಂತ ಡಿಕೆಶಿ ಹೇಳಿದ್ದಾರೆ. ಅಂದು ಕ್ಷೇತ್ರ ಬಿಟ್ಟು ಕೊಡದಿದ್ರೆ ಇವರು ರಾಜಕಾರಣಕ್ಕೆ ಬರ್ತಾ ಇರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಗೆ ಎಚ್ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಚನ್ನಪಟ್ಟಣಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು. ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ, ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು. ಅವರು 95-96 ಬಂದು ಪಾರ್ಲಿಮೆಂಟ್ ನಿಂತವ್ರು. ಅವರು ನನಗೆ 10 ಇಯರ್ಸ್ ಮುಂಚಿತವಾಗಿ ನನಗೆ ಆ ಭಾಗ ಚನ್ನಪಟ್ಟಣ ಅಂತ ಗೊತ್ತು. ನಾನು ಆ ಜಿಲ್ಲೆಯವ್. ನಾನು ಜನರ ಕುಂದು ಕೊರತೆಯನ್ನು ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಈಗಲಾದರೂ ಚನ್ನಪಟ್ಟಣದ ಜನತೆಯ ಕುಂದು ಕೊರತೆ ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಸಮಯ ಏನು ಸಿಕ್ಕಿದೆ, ಆ ಸಮಯವನ್ನು ಉಪಯೋಗ ಏನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಾನು ಅಭಾರಿ ಇದ್ದೇನೆ. ಇವತ್ತು ಬಹುಶಃ ಮಂಗಳೂರಿನಲ್ಲೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಹೇಳಿ. ಅದು ನಿಜವೇ. ನಾನು ರಾಜಕಾರಣಕ್ಕೆ ಬಂದಿದ್ದು 95-96ರಲ್ಲಿ. ಆದರೆ ಒಂದು ಅವ್ರಿಗೆ ನೆನಪಿಸ್ಕೊಡ್ತೇನೆ. ಅವ್ರು ಹೇಳಿದ್ದಾರಲ್ಲ, ನಾನು ಅವ್ರ ತಂದೆ ವಿರುದ್ಧವೇ 1985ರಲ್ಲಿ ಚುನಾವಣೆಗೆ ನಿಂತವನು. ನಾನು ಕುಮಾರಸ್ವಾಮಿಗಿಂತ ಸೀನಿಯರ್ ಇದ್ದೇನೆ. ಕುಮಾರಸ್ವಾಮಿ ನಾನು ಬಂದು 10 ವರ್ಷ ಆದಮೇಲೆ ಬಂದಿದ್ದಾನೆ ಅಂತ ಏನು ಹೇಳಿದ್ದಾರೆ. ಇವತ್ತು ಅವ್ರಿಗೆ ಒಂದು ನೆನಪಿಸ್ಕೊಡ್ತೇನೆ. ಅದು ಕುಮಾರಸ್ವಾಮಿ ಚನ್ನಪಟ್ಟಣ ಈಗ ನೋಡೋರೆ, ನಾನು ಮೊದಲಿಂದ ನೋಡ್ಕೊಂಬಂದೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭ ಆಗಿರೋದಲ್ಲ. ಅವ್ರಿಗೆ ನೆನಪಿಸ್ಕೊಡ್ತೇನೆ. 1985ರಲ್ಲಿ ದೇವೇಗೌಡರು ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ. ಆ ಚುನಾವಣೆಯ ಉಸ್ತುವಾರಿಯನ್ನು ಜನತಾದಳದ ಅಭ್ಯರ್ಥಿಯಾಗಿ ದೇವೇಗೌಡರನ್ನು ನಿಂತಿದ್ದರು. ಆ ಚುನಾವಣೆ ಉಸ್ತುವಾರಿ ನಾನೇ 700 ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.